ಅಣ್ಣ ನಮಸ್ತೆ. ನಮಸ್ಕಾರ ಹೇಳಿ ಅಣ್ಣ ಓರಿ ನಿಮ್ಮವು ನಮ್ಮವು ಬಂದು ಕೇಳಿದ್ವಿ. ಸೊ ಒಂದು ವಿಡಿಯೋ ಕೊಡಬೇಕಾಗಿತ್ತು ಅಂತ. ಸೊ ಎಲ್ಲರೂ ಖುಷಿಯಿಂದ ನಿಮ್ಮ ಮಗಾರು ಇಲ್ಲ ಬನ್ನಿ ಅಣ್ಣ ತಂದೆ ಒಳಗಡೆ ಇದ್ದಾರೆ ಅಂತೇಳಿ ಕರೆದು ಹೆಸರು. ನಿಮ್ಮ ಹೆಸರು ಅಣ್ಣ? ನಮ್ಮ ಹೆಸರು ಪರಮಶಿವ. ಪರಮಶಿವಯ್ಯ. ರಾಮನಗರದ ಎಲ್ಲ ಕಡೆನೂ ಪರಮಣ ಅಂತ ಕರೆಯೋದು. ಎಲ್ಲ ಕಡೆ ಪರಮಣ ಅಂತ ಕರೀತಾರೆ. ಅಣ್ಣ ನೀವು ಎಷ್ಟು ವರ್ಷದಿಂದ ಓರಿ ಕಟ್ತಾ ಇದ್ದೀರಾ? ನಮ್ಮ ತಾತಿರ ಕಾಲದಿಂದನೂ ನಾವು ನಿಮ್ಮ ತಾತಿರ ಕಾಲದಿಂದನೂ ನೀವು ಓರಿ ಕಟ್ತಾ ಇದ್ದೀರಾ? ಅಂದರೆ ಏನು ಬೀಜದ ಓರಿ ಮಾತ್ರ ಕಟ್ಟೋದ ಅಥವಾ ಎತ್ತುಗಳು ಗಾಡಿ ತಾವಿಂದ ಎಣ್ಣೆದಾನಿನ ತಾವಿಂದನೂ ಪ್ರತಿಯೊಂದು ಎಲ್ಲದೂ ಇದೆ ನಿಮ್ಮ ಮನೆಯಲ್ಲಿ? ಸೊ ನಿಮಗೆ ಏನು ಅನ್ಸುತ್ತೆ ಈ ದನಗಳನ್ನ ಈಗ ಸೇವೆ ಮಾಡ್ತಾ ಇದ್ದೀರಾ ನೀವು? ನಮ್ಗೆ ಏನು ಬೇಕೇ ಬೇಕು ಅಂತ ನಾವು ಕಾಲದಿಂದ ನಡೆದ್ಬಿಟ್ಟವೆ, ನಾವು ಮಾಡಲೇಬೇಕು ಅಂತಲೇ ಮಾಡ್ತಾಯಿದ್ದೀರಾ? ಅಲ್ಲ, ಕೆಲವ್ರು ಏನಂತಾರೆ ಅಂದರೆ ಇಲ್ಲ ನಾವು ಶೋಕಿಗೋಸ್ಕರ ಸಾಕ್ತಿದ್ದೀವಿ ಅಂತಾರೆ. ಇಲ್ಲ ಇಲ್ಲ, ನೀವು ನಮಗೆ ವ್ಯವಸಾಯ ಮಾಡೋಕ್ಕೂ ಬೇಕು. ಹಾಂ, ನಾವು ರೈತರುಗಳಲ್ವ ಫಸ್ಟೇ. ಹಾಂ, ಎಲ್ಲ ಬೇಕು. ಇವಾಗ ರೈತರು ನೀವು ವ್ಯವಸಾಯ ಮಾಡೋಕ್ಕೆ ಬೇಕು ಅಂತ ಹೇಳಿದ್ರು, ಹೆಣ್ದನೂ ಇದೆ, ಓರಿಗಳು ಇದೆ. ಸೊ ಇದನ್ನೆಲ್ಲ ಯಾರು ನೋಡ್ಕೊತಾರೆ? ನೀವು ಮನೇಲಿ ಇರಲ್ಲ ಅಂತ ಕೇಳ್ಪಟ್ವಿ. ನಮ್ಮ ಹೆಂಗಸರು ಇರ್ತಾರೆ, ನಾವೇ ಇರ್ತೀವಿ, ನಮ್ಮ ಮಗ ಇರ್ತಾನೆ. ಅಲ್ಲ, ನೀವು ಮನೇಲೇ ಇರಲ್ವಂತಲ್ಲ ಜಾಸ್ತಿ? ಅಯ್ಯೋ, ಎಲ್ಲಿಲ್ದರೂ ನಾವು ಹುಲ್ಲು ನೀರು ಹಾಕ್ತೀವಿ. ಹಾಂ, ಯಾಕೆಂದರೆ ಸ್ನೇಹಿತರು ಬಂದ ತಕ್ಷಣ ನೀವು ಹೊರಟ್ಬಿಡೋದಷ್ಟೇ ಅಂತೆ. ಎಲ್ಲಿ ಯಾರೇ ಕರೆದ್ರು, ಯಾವುದೇ ದನ ಬೇಕು ಏನು ಬೇಕು ಅಂದರು, ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನೀವು ಅವ್ರಿಗೆ ಮೊದಲೇ ಹೇಳೋದು ಅದೇ ಅಂತ, ನಡ್ರಿ ನಾನು ಬರ್ತೀನಿ. ಯಾವುದೇ ಒಂದು ವಿಚಾರಕ್ಕಾದರೂ ಅಷ್ಟೇ, ಯಾವುದೇ ಒಂದು ತೊಂದರೆ ತಾಪತ್ರಗಳು ಬಂದರು, ಸೊ ನಾನಿದ್ದೀನಿ ಅಂತ ನೀವು ಮುಂದೆ ಬರ್ತೀರಂತೆ. ಸೊ ನಾವು ರಾಮನಗರದ ನಿಮ್ಮ ಬಗ್ಗೆ ಕೇಳಿದಾಗಲೂ ಕೂಡ ಅವ್ರು ಅದನ್ನೇ ಹೇಳಿದ್ರು, ಅಣ್ಣ ನೀವು ಅವ್ರನ್ನ ಹೋಗಿ ಒಂದು ಸತಿ ಭೇಟಿ ಮಾಡಿ, ನೀವು ಅವ್ರನ್ನ ಭೇಟಿ ಮಾಡಿದ್ರೆ ಅವರ ಸ್ವಭಾವ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಇಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ. ಇವಾಗ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ ಅನ್ನೋ ಒಂದು ಪದ ಎದ್ದಕ್ಕೆ ಕೇಳಿಸ್ತಾ ಇದೆ. ಸೊ ನೀವು ಹಳ್ಳಿಕಾರ ಅನ್ನೋ ಪದ ಇಷ್ಟಪಡ್ತೀರಾ ಅಥವಾ ಇಲ್ಲ ನಾನು ನಾಟಿ ಹಸು ನಾಟಿ ಓರಿ ಅನ್ನೋದನ್ನ ಜಾಸ್ತಿ ಇಷ್ಟಪಡ್ತೀರಾ? ಹಳ್ಳಿಕಾರ ಅಂತಾನೆ ನಾವು ಹಿಡಿಯೋದು. ನೀವು ಹಳ್ಳಿಕಾರ ಅಂತಲೇ ಹಿಡಿಯೋದು ನೀವು? ಓಕೆ. ಈಗ ಇಷ್ಟು ವರ್ಷ ಸಾಕಿದಿರಲ್ಲ, ಅಂದಾಜು ನಿಮ್ಮ ಕೈಯಿಂದ ಎಷ್ಟು ದನಗಳು ಬೀಜದವರಿಗೆ ಹೋಗಿರ್ಬೋದು? ನಾವು ಸುಮಾರು ಕಡೆ ಕೊಟ್ಟಿದ್ದೀವಿ. ಸುಮಾರು ಕಡೆ? ಎಲ್ಲೆಲ್ಲಿ ಇಂಥ ಕಡೆ ಅಂತ ಹೇಳೋಕ್ಕಾಗಲ್ಲ. ಹೊರಗಡೆಯಿಂದೆಲ್ಲ ಜನ ಬರ್ತಾರೆ. ಸೊ ನೀವು ಜಾತ್ರೆಗಳಿಗೆ ಏನಾರು ಹೋಗ್ತೀರಾ ಅಥವಾ ಇಲ್ಲೇನು? ಜಾತ್ರೆಗೆ ಹೋಗಿ ಎಲ್ಲ ಜಾತ್ರೆನೂ ಮಾಡ್ತೀರಾ? ಓಕೆ. ಈಗ ನೆಕ್ಸ್ಟ್ ಈಗ ಯಾವ ಜಾತ್ರೆಗೆ ಬಿಡ್ತಾ ಇದ್ದೀರಾ ಇವ್ರನ್ನ? ಮಾಗಡಿ ಬಿಡ್ತೀವಿ. ಈಗ ಮಾಗಡಿಗೆ ಬಿಡ್ತೀರಾ? ಇನ್ನೆರಡು ದಿನದಲ್ಲಿ ಮಾಗಡಿ ಜಾತ್ರೆಯಲ್ಲಿ ನೀವು ಇರ್ತೀರಾ? ಹಾಂ ಹಾಂ, ಓಕೆ. ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾಗೆ. ಏನು ಹೇಳಿ? 97 42 99 54 18. ನೋಡಿ, ಇವರು ಪರಮಶಿವಣ್ಣ ಅಂತ, ಇಲ್ಲಿ ಪರಮಣ್ಣ ಅಂತೇಳಿ ಎಲ್ಲರೂ ಇವ್ರನ್ನ ಕರೀತಾರಂತೆ. ಸೊ ಇವರ ಸ್ವಂತ ಊರು ಯೂಬತಿಕೆರೆ. ಯೂಬತಿಕೆರೆ, ರಾಮನಗರ ಜಿಲ್ಲೆ, ರಾಮನಗರ ತಾಲೂಕು. ಸೊ ಇವರ ಮೊಬೈಲ್ ನಂಬರ್ ಕೂಡ ಇದರಲ್ಲಿದೆ. ಸೊ ಹಾಗಾಗಿ ನಾವು ಇವ್ರನ್ನ ಇವತ್ತು ಭೇಟಿ ಮಾಡಿದ್ವಿ. ಇವ್ರ ಮನೆಯಲ್ಲಿ ಒಂದೆರಡು ಕರುಗಳಿದ್ದು. ಸೊ ಒಂದು ಬೀಜದ ಕರ ಮತ್ತು ಇನ್ನೊಂದು ಅದು ಬೀಜಕ್ಕೆ ಬರುತ್ತೆ ಅಂದ್ಕೊಂಡಿದ್ದೀವಿ ನಾವು, ಅದರ ಆ್ಯಟಿಟ್ಯೂಡ್ ನೋಡಿದ್ರೆ. ಸೊ ನಾವು ಅವ್ರನ್ನ ಕೇಳಿದಾಗ ಅವರು ತುಂಬ ಖುಷಿಪಟ್ಟರು. ಸೊ ಪಾಪ ಹುಡುಗರು ಈ ಥರ ಬಂದಿದ್ದೀರಾ ಅಂದರೆ ನನಗೊಂದು ಖುಷಿ ಆಗುತ್ತೆ ಅಂತೇಳಿ ಬಂದಿದ್ದಾರೆ. ಸೊ ನಮಗೊಂದು ಬೈಟ್ಸ್ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಸೊ ನಾವು ಈ ಓರಿನ ನಾವು ಹೊರಗಡೆ ಬಿಟ್ಟು ಎಲ್ಲ ಇದು ಮಾಡಿ ನೋಡಿದ್ವಿ. ಸೊ ನೋಡಿಬಿಟ್ಟು ಆಮೇಲೆ ಹಿಡ್ಕೊಂಡು ಅದನ್ನು ನಾವು ಹೊರಗಡೆ ನಿಲ್ಲಿಸಿದ್ವಿ. ಸೊ ನೋಡ್ಬೋದು ನೀವು ಎಷ್ಟು ಸಾಧುವಾಗಿ ಎಷ್ಟು ಒಂದು ಇದಾಗಿದೆ ಅಂತ. ಸೊ ಇದನ್ನು ನಾವು ನೋಡ್ತಿದ್ದಾಗ ನಮಗನ್ಸಿದ್ದೇನೆಂದರೆ, ಸೊ ಇವರು ಸಾಕ್ತಿರ್ತಕ್ಕಂಥ ಈ ದನಗಳು ಸೊ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಬೇರೆ ದನಗಳಿಗೆ ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಯಾಕೆಂದರೆ ಮನೆಯಲ್ಲಿ ಮಗ ಮತ್ತು ಅಕ್ಕ ಅವರು ಇಬ್ಬರು ನೋಡ್ಕೊತಾರಂತೆ. ಸೊ ಇವರು ಜಾಸ್ತಿ ಇರೋದಿಲ್ಲ ಪರಮಣ್ಣ ಅವರು. ಹಾಗಾಗಿ ಅಣ್ಣ ಯಾರಾದರೂ ಬಂದರೆ ಈ ಓರಿಗಳನ್ನ ಕೊಡ್ತೀರಾ ನೀವು? ಕೊಡ್ತೀರಾ? ಸೊ ಮನೆ ಹತ್ರ ಬಂದರೂ ಅಷ್ಟೇ, ಎರಡೂ ಇದೆ, ತರ್ಬೋದು, ಎಲ್ಲ ಮಾಡ್ತೀರಾ? ಓಕೆ. ನೋಡಿ ಸ್ನೇಹಿತರೆ, ಅವ್ರ ಮೊಬೈಲ್ ನಂಬರ್ ಹಾಕಿರ್ತೀನಿ. ಸೊ ಯಾರಾದರೂ ಇಷ್ಟಪಟ್ಟು ಬೇಕು ಅನ್ನೋರು ಇದು ಮಾಡ್ಬೋದು. ಅಣ್ಣ ನಮಸ್ತೆ, ನೀವು ಮಗಾರು? ಸೊ ನೀವು ಇದನ್ನೆಲ್ಲ ನೀವೇ ನೋಡ್ಕೊಳ್ಳೋದು ಜೊತೆಲಿ ಅಪ್ಪರು ಕಟ್ಟಿರೋದನ್ನು ನೀವು ಮುಂದುವರ್ಸ್ಕೊಬೇಕು ಅಂತ ಡಿಸೈಡ್ ಮಾಡಿದ್ದೀರಾ? ಓಕೆ. ಅಣ್ಣ ನೀವು ಈಗ ಎಷ್ಟು ವರ್ಷದಿಂದ ನಿಮಗೆ ಗೊತ್ತಿರೋಂಗೆ ನೀವು ಇದ್ರ ಒಡನಾಟದಲ್ಲಿದ್ದೀರಾ? ಜಾಸ್ತಿ ಒಡನಾಟ ಅಂದರೆ ನೀವು ದನಗಳ ಜೊತೆ ಎತ್ತುಗಳ ಜೊತೆ ಇರಬೇಕು ಅನ್ನೋ 4-5 ವರ್ಷದಿಂದ ಒಡನಾಟ ಜಾಸ್ತಿ ತೊಗೊಂಡಿದ್ದೀರಾ ನೀವು? ಓಕೆ. ಈಗ ನಿಮ್ಗೇನು ಅನಿಸುತ್ತೆ ನಿಮ್ಮ ತಂದೆಯವ್ರು ಮಾಡ್ತಿದ್ದಕ್ಕೂ ಈಗ ನೀವು ಮಾಡ್ತಿರೋದಕ್ಕೂ? ಇವಾಗ ನಿಮ್ಮ ತಂದೆಯವರು ಮಾಡ್ತಿದ್ದಾಗ ಅವರು ಆವತ್ತಿನ ಕಾಲದಲ್ಲಿ ಬೇರೆ ಥರ ಇತ್ತು,
ಈಗೆಲ್ಲ ಜನಗಳು ಶೋಕಿ ಕಲ್ತ್ಕೊಂಡು ಶೋಕಿ ಆಯ್ತದ ಅಷ್ಟೇ. ಶೋಕಿ ಮಾಡ್ತಾ ಇರೋದ್ರಿಂದ ಸೊ ನೀವು ಶೋಕಿ ಅಂತ ಬಂದಿದ್ದೀರಾ? ಕೆಲಸಕ್ಕೂ ಬೇಕು, ಇಲ್ಲ ಎರಡಕ್ಕೂ ಬೇಕು ಅಂತ ನಾವು ಮಾಡಿ. ಇವತ್ತು ಮಾರಾಟನೂ ಆಗಬೇಕು, ಇವು ಆಗಬೇಕು, ತಿರ್ಗಾಬೇಕು. ಓಕೆ, ಈ ಥರ. ಸೊ ನಿಮಗೆ ಈಗ ಜನ ಬಂದಾಗ ನಿಮ್ಮ ಹತ್ರ ಮಾತಾಡ್ತಾರೆ. ಸೊ ಹುಟ್ಟಿರೋ ಮನೆಯಲ್ಲಿ ದನವನ್ನು ತಂದರೆ ಒಳ್ಳೆಯದಾ, ದಳ್ಳಾಳಿಗಳ ಮುಖಾಂತರ ತೊಗೊಂಡ್ರೆ ಒಳ್ಳೆಯದಾ? ಹುಟ್ಟಿರೋ ಮನೆಯಲ್ಲಿ ದನ ತಂದರೆ ಒಳ್ಳೆಯದು. ಯಾಕೆ ಈ ಮಾತು ಕೇಳಿದೆ ಅಂತಂದರೆ, ಎಲ್ಲರೂ ಯಾರ್ದೋ ಮನೇಲಿ ಹೋಗೋದು, ಯಾರೋ ದನ ತೊಗೊಬರೋದು, ಅವ್ರ ಮನೇಲಿ ಇಟ್ಕೊಂಡು 10,000 20,000 ಲಾಭಕ್ಕೆ ಮಾರೋದು, ನಾನು ತೊಗೊಂಬಂದು ಮೆರೆಸ್ತಾ ಇದ್ದೀನಿ, ನಂದು ಅಂತ ಹೇಳ್ಕೊತಾರೆ. ನಂದು ಅಂತ ಹೇಳ್ಕೊತಾರೆ ಅಂದರೆ 6 ತಿಂಗಳು ಹುಲ್ಲಾಕ್ಬೇಕಲ್ಲ, ವರ್ಷ ಗಂಟೆ ಸಾಕಿ ಅದು ಮಾಡಿದಾಗ ನಾಳೆ ಕಟ್ಬಿಟ್ಟು ಓದ್ಬಿಡ್ತಾರೆ ಅವರು. ಹೌದು. ಈಗ ನಾವೇ ಬೆಳಗ್ಗೆಯಿಂದ ನಾವು ನೋಡಿದ ಪ್ರಕಾರ ಬೆಳಗ್ಗೆಯಿಂದ ಎಲ್ಲರನ್ನೂ ಕೇಳಿದ್ದೀವಿ. ಸೊ ಕೆಲವರೆಲ್ಲ ಹುಟ್ಟಿರೋ ಮನೆಗಳಲ್ಲಿ ದನಗಳು ತೆಗಿತಾವ್ರೆ. ನಾವು ಇವಾಗ ಹಳ್ಳಿಯಲ್ಲಿ ಬಂದು ಪ್ರತಿಯೊಂದು ಮನೆಯೂ ಭೇಟಿ ಮಾಡಿ, ಏನಕ್ಕೆ ನಾವು ಎಲ್ಲರ ಮನೆಯಲ್ಲೂ ನಾವು ಅದು ದೊಡ್ಡದಿರಲಿ ಚಿಕ್ಕದಿರಲಿ ಅಸಹಕಾರ ಇರಲಿ ಯಾವುದನ್ನೇ ಒಂದು ವಿಡಿಯೋ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಸೊ ಇದೇ ಕಾರಣಕ್ಕೋಸ್ಕರ. ಯಾರು ದನ ತಗೊಳ್ಳೋರು ಬಂದು ಹಳ್ಳಿಗಳಲ್ಲಿ ದನ ತೆಗೆಯಲ್ಲ, ಕೆಲವರು ಎಲ್ಲ ದಳ್ಳಾಳಿಗಳ ಹತ್ರ ಹೋಗ್ತಾರೆ. ಆ ಥರ ಆಗಬಾರ್ದು ಅಂತ ಇದನ್ನು ಮಾಡಿದ್ವಿ. ದಳ್ಳಾಳಿ ಅಂತ ಬಂದರೆ ಏನು ಅದು ಉಪಯೋಗ? ನನಗೇನು ಉಪಯೋಗ ಇಲ್ಲ. ನಾನು ಸ್ವಂತ ಹೇಳಿದ್ರೆ ಇವಾಗ ಪರ್ಮೆಂಟ ಮಾಡಿರ್ತಾರೆ, ವರ್ಷೊಂಬತ್ತರ ಉಳ್ಳಾಗ್ತಾರೆ, ಅವ್ರಿಗೆ ಕಷ್ಟ ಕೊಡ್ತಿರ್ತಾರೆ ಅಂತ. ಇವಾಗ ದಳ್ಳಾಳಿ ಅಂತ ಬಂದರೆ ಇವತ್ತು ತರ್ತಾರೆ. ನಾನು ದಳ್ಳಾಳಿ ಅಂದರೆ ಬರೀ ಶೋಕಿ ಮಾಡ್ಕೋತಾರೆ ಅವರು. ಅವರು ಬಿಲ್ಡಪ್ ಅಷ್ಟೇ, ನಾನು ಕಟ್ತೆ ನಾನು ಮಾಡಿದೆ. ಆದರೆ ಆ ಕಷ್ಟ ಸುಖ ನಿಮಗೆ ಮಾತ್ರ ಗೊತ್ತಿರ್ತಾರೆ. ಯಾರು ವರ್ಷೊಂಬತ್ತರ ಕಟ್ಟಿ, ಯಾರು ಹಸು ಡೆಲಿವರಿ ಮಾಡಿ ಓರಿ ಕ್ರಾಸ್ ಮಾಡಿ ಒಂದ್ ದಿವಸ ಓರಿ ತಗೊಂಡು ಕ್ರಾಸಿಂಗ್ ಮಾಡಿಸಿ, ಆವಾಗ ಅವ್ರಿಗೆ ಕಷ್ಟ ಸುಖ ಗೊತ್ತಿರ್ತದೆ. ನಾನು ತಂದೆ ನೀನು ತಂದೆ ನನಗೆ ಕೊಟ್ಬಿಟ್ಟೆ ಕಣ 5,000 6,000 ಲಾಭಕ್ಕಾರ, ಅವ್ರು ನಿಜವಾದ ರೈತ ಅಲ್ಲ. ನನ್ನ ಪ್ರಕಾರ ನಿಜವಾದ ರೈತ ಯಾರು ಅಂದರೆ, ಯಾರು ಬೀಟ್ ಡೋರಿ ಕಟ್ಟಿ ಹಸುನ ತಗೊಂಡೋಗಿ ಅಲ್ಲಿ ಕ್ರಾಸಿಂಗ್ ಮಾಡಿಸಿ ತಂದು ವಾಪಸ್ಸು ಮನೆಗೆ ಸೇವೆ ಮಾಡ್ಕೊಂಡು ತಿರ್ಗಿ ವರ್ಷೊಂಬತ್ತರ ಹುಲ್ಲಾಕ್ತಾರೋ ಅವರು ನಿಜವಾದ ರೈತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾನೆ. ಹೊಲ ಮನೆ ಗೇಯ್ಕೊಂಡು ವ್ಯವಹಾರ ಮಾಡ್ಕೊಂಡು ಇವನಿಗೆ ರೈತ. ಯಾಕೆಂದರೆ ಇವಾಗ ಎಷ್ಟೋ ಕಡೆ ನೀವು ನೋಡಿರ್ಬೋದು, ದನಗಳನ್ನ ಕಟ್ಕೊಂಡು ಜಾತ್ರೆಗೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಇಲ್ಲ ಇದಾಗೆ ಇದೀಗೆ, ನಾನು ಆ ಥರ ತಿಂಡಿ ಕೊಡ್ತೀನಿ, ಈ ಥರ ತಿಂಡಿ ಕೊಡ್ತೀನಿ ಅಂತ ಹೇಳ್ತಾರೆ ಎಲ್ಲ. ಇಲ್ಲಿ ನಾವು ಹಳ್ಳಿಗಳಿಗೆ ಬಂದು ನಾವು ನ್ಯಾಚುರಲಾಗಿ ನೋಡುವಾಗ ಅದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಜಾತ್ರೆಗಳಲ್ಲಿ ಹೋಗಿ ವಿಡಿಯೋ ಮಾಡೋದಕ್ಕೂ ಮನೆಗಳ ಹತ್ರ ಬಂದಾಗ ವಿಡಿಯೋ ಮಾಡ್ತಾ ಇರೋದಕ್ಕೂ ಭಾಳ ಒಂದು ಡಿಫ್ರೆನ್ಸ್ ಇದೆ. ಸೊ ಮನೆ ಹತ್ರ ಬಂದು ವಿಡಿಯೋ ಮಾಡೋದಕ್ಕೂ ಜಾತ್ರೆಗೆ ಬಂದು ವಿಡಿಯೋ ಮಾಡೋದಕ್ಕೂ ಇಷ್ಟೇ ಅಣ್ಣ ವ್ಯತ್ಯಾಸ. ಯಾಕೆ ಅಂದರೆ ಅಲ್ಲಿ ಇವಾಗ ಪ್ರಶಾಂತನ ಹೋದ್ಸತಿ ಬಂದಾಗ ನೋಡಿ ಒಂದಿತ್ತು, ಇವಾಗ ಜಾತ್ರೆ ನೋಡಿ 3 ಇತ್ತು. ಆ ಥರ ಇವಾಗ ಈ ಸೀಮೆ ಸಾವೆ ನಮಗೆ ಗೊತ್ತಿತ್ತ ಇವ್ರ ಮನೆ ಸೀಮೆ ಸಾವೆ ಅಂತ. ಹಂಗೆ ಇವಾಗ ಮನೆ ಹತ್ರ ಬಂದರೆ 4-5 ಥರ ಓರಿ ಇವಾಗ ಪಕ್ಕದಲ್ಲಿ ಇರ್ತಾವೆ, ಬಾರಪ್ಪ ನಮ್ಮ ಮರಕ್ಕಂತ ಕರ್ಕೋತಾರೆ. ಜಾತ್ರೆ ಹಂಗೆ ಯಾರು ಕರೆಯಲ್ಲ. ಎಲ್ಲ ಮಸ್ತಾಗಿರ್ತವೆ, ಯಾವ ಬೇಕೋ ಮಾಡ್ಕೊಂಡು ಬರ್ಬೋದು ಮನೆ ಕಡೆಗೆ. ಇದು ಹಳ್ಳಿ ಅನ್ನಿಸ್ತು. ಇದು ಹಳ್ಳಿ. ಒಂದು ಊರಿಗೆ ಹೋಯ್ತಾ ಬಚ್ಚಾದ್ರೆ ಬಿಡಪ್ಪ ನಾಳೆ ಏನಾದ್ರು ಒಂದು ಸಂತೆ ಸಿಕ್ಕರೆ ಏನೋ ನಮ್ಮೂರ್ಗ ಅಂತ ನೀವು ಮಾತಾಡ್ಸ್ತಾರಪ್ಪ, ನಾವು ಮಗ ಪರಿಚಯ ಆಯ್ತೀವಿ, ಗುರ್ತಾಯ್ತೀವಿ. ಬಿಡಪ್ಪ ನಾವು ಓರಿ ಕಟ್ಟಿರೋದಕ್ಕೆ ಊರು ಮಂದಿ ತಗೋತೀವಿ, ಓರಿ ಕಟ್ಟಿರೋ ಬರ್ತೀವಣ್ಣ. ಯಾರು ಹುಡುಗಿರು ತಂದು ಮನೆ ಕೊಡ್ರೆ ಯಾರು ಬರಲ್ಲ. ಈ ಹಣ ಆಸ್ತಿ ಏನು ಬರಲ್ಲ, ಹಿಂದೆ ಯೂತ್ವೇ ಬರೋದು. ಹೋಗೋಣ. ಓಕೆ, ಥ್ಯಾಂಕ್ಸ್ ಪರಮಣ್ಣರೇ. ನಿಮ್ಮನ್ನು ಭೇಟಿ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಯಾರೇ ನಿಮ್ಮನ್ನು ಕೇಳ್ಕೊಂಬಂದರು ಇದರಲ್ಲಿ ನಂಬರ್ ಹಾಕಿರ್ತೀನಿ. ಸೊ ಕರೆ ಮಾಡಿದ ತಕ್ಷಣ ದಯವಿಟ್ಟು ನೀವು ಯಾರೇ ಏನೇ ಬೇಕು ಅಂದರೂ ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಮೂಲತಃ ಅವರು ರಾಮನಗರನೇ. ಸೊ ನೀವು ಯಾರೇ ಬಂದರೂ ಎಲ್ಲೇ ಫೋನ್ ಮಾಡಿದ್ರು ರಾಮನಗರಕ್ಕೆ ಬಂದು ಇಮಿಡಿಯೇಟಾಗಿ ಅವ್ರು ಸಿಗ್ತಾರೆ. ಎಲ್ಲರ ಒಡನಾಟಕ್ಕೆ ಸಿಗ್ತಕ್ಕಂಥ ಇಲ್ಲಿನ ರಾಮನಗರ ದೊರೆ ಅಂತಲೇ ಹೇಳ್ಬೋದು. ಎಲ್ಲರೂ ನಾನು ಅದು ಇದು ಅಂತ ಹೆಸರುಗಳು ಕಟ್ಕೊತಾರೆ. ಸೊ ನಮಗೆ ಇಲ್ಲಿ ಬಂದಿರೋ ಮಾಹಿತಿ ಪ್ರಕಾರ ನಾವು ಯಾರನ್ನೇ ಒಬ್ಬರನ್ನ ಭೇಟಿ ಆಗಬೇಕು ಅಂದರೂ ಮುಂಚಿತವಾಗಿ ನಾವು ಅವ್ರ ಬಗ್ಗೆ ಕೆಲವ್ರನ್ನ ವಿಚಾರಣೆ ಮಾಡ್ತೀವಿ, ಯಾರು ಹೇಗೆ ಅಂತ. ಬಟ್ ಅವ್ರ ಬಗ್ಗೆ ಕೇಳಿದಾಗ ಅವರು ಹೇಳಿದ್ದಿಷ್ಟೇ ಜನಗಳು ಕೆಲವರು. ಪರಮಣ್ಣ ಒಬ್ಬ ಸೋಷಿಯಲ್ ವ್ಯಕ್ತಿ ಕಣಪ್ಪ. ನಾನು ಅವರ ಏಜಲ್ಲಿ ಬೆಳೆದಿರ್ತಕ್ಕಂಥ ಕ್ಲಾಸ್ಮೇಟು. ನಮ್ಮ ಕಾಲದಲ್ಲಿ ಅವರು ತುಂಬ ಮರದ ಗಾಡಿ ಹೊಡೆದು ಗೊಬ್ಬರ ಹೊಡೆದು ತಿಂಗಳಾನ್ಗಟ್ಟಲೆ ಕಷ್ಟಪಟ್ಟು ಶ್ರಮಜೀವಿಯಾಗಿ ಬಂದಿರತಕ್ಕಂಥ ಒಬ್ಬ ದೊರೆ. ಇವತ್ತು ನಾವು ಅವ್ರಿಗೆ ಅಷ್ಟೇ ಗೌರವ ಕೊಡ್ತೀವಿ ಅಂತಂದರು. ಅದೇ ವಿಚಾರವಾಗಿ ಇವತ್ತು ನಾವು ಬೆಳಗ್ಗೆ ಬರಬೇಕಾದ್ರೆ ನೋಡಿದ್ವಿ, ಇವತ್ತು ಅವರೂರಲ್ಲೊಬ್ಬರು ಮಿಲ್ಟ್ರಿಯಿಂದ ರಿಟೈರ್ಡ್ ಆಗಿ BSF ಮನೆಗೆ ಊರಿಗೆ ಬಂದರು. ಅವ್ರನ್ನ ಯಾವ ಮಟ್ಟಕ್ಕೆ ಸ್ವಾಗತ ಮಾಡಿ ಕರ್ಕೊಂಬಂದರು ಅಂದರೆ ಅದನ್ನು ನೋಡಿದಾಗ ನಾವು ಪರಮಣ್ಣರಲ್ಲಿ ತುಂಬ ಖುಷಿಪಟ್ವಿ. ಆವಾಗಲೇ ಅನ್ನಿಸುತ್ತು ಇವರು ದನ ಸಾಕಿರೋದು ಬರೀ ಶೋಕಿಗಲ್ಲ, ಯಾವುದೇ ಒಂದು ವಿಚಾರದಲ್ಲೂ ಇವರು ಒಂದು ಮೇಲುಗೈ ಇದೆ ಅಂತೇಳಿ ನಾವು ಆವಾಗ ತುಂಬ ಖುಷಿಪಟ್ವಿ. ಹಾಗಾಗಿ ಯಾರೇ ಏನೇ ಬೇಕು ಅಂದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಧನ್ಯವಾದಗಳು ಅಣ್ಣ.